ಜನಧ್ವನಿ ಸೇವಟ ಸ್ಟಾರ್ಟ್ ಮಾಡಿದಾಗ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಮಿಕ್ಕಿದ ಊಟ ತಂದು ಅನಿಸ್ತದೆ, ಅದನ್ನ ವಿಡಿಯೋ ಮಾಡ್ಕೊಂಡು ಹಾಕ್ತಾರೆ. ಇವ್ರದ್ದು ಆಶ್ರಮ ಇಲ್ಲ, ಅಲ್ಲಿ ಏನು ಹೆಲ್ಪ್ ಮಾಡಲ್ಲ, ಸುಮ್ಮನೆ ವಿಡಿಯೋಗಳು ಮಾಡಾಕ್ತಾರೆ. ಅವ್ರು ಮಾತಾಡಿದ್ದೆ ನಾನು ಸ್ಫೂರ್ತಿಯಾಗಿ ತಗೊಂಡೆ. ನೊಂದೋರ್ಗೆ ಒಂದು ಅರಮನೆ ಇರಬೇಕು ಅಂದ್ಕೊಂಡು ಆಶ್ರಮನೂ ಕಟ್ಟಿದೀವಿ. ನಂಗೆ ಅವಮಾನ ಮಾಡಿದವ್ರಿಗೆ ಎಲ್ರಿಗೂ ಅರ್ಪಿಸಕ್ಕೆ, ಅವ್ರ ಕುಟುಂಬದವ್ರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತಾರೆ. ಜಿ ಕನ್ನಡ ನ್ಯೂಸ್ ಇವರತ್ನ ಅವಾರ್ಡ್ ಕೊಟ್ಟಿದ್ದಾರಲ್ಲ, ಇದನ್ನ ನೀವು ಯಾರಿಗೋಸ್ಕರ ಅರ್ಪಣೆ ಮಾಡ್ತೀರಾ? ಜಿ ಕನ್ನಡ ಅವಾರ್ಡು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಜನಧ್ವನಿ ಸೇವಟ ಸ್ಟಾರ್ಟ್ ಮಾಡಿದಾಗ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲೋ ಮಿಕ್ಕಿದ ಊಟ ತಂದು ಅನಿಸ್ತದೆ, ಅದನ್ನ ವಿಡಿಯೋ ಮಾಡ್ಕೊಂಡು ಹಾಕ್ತಾರೆ. ಯಾರನ್ನೋ ರಸ್ತೆಯಲ್ಲಿ ಇದನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇವ್ರದ್ದು ಆಶ್ರಮ ಇಲ್ಲ, ಅಲ್ಲಿ ಏನು ಹೆಲ್ಪ್ ಮಾಡಲ್ಲ, ಸುಮ್ಮನೆ ವಿಡಿಯೋಗಳು ಮಾಡಾಕ್ತದೆ ಅಂತ ಕೆಲವ್ರು ಮಾತಾಡ್ತಾ ಇದ್ರು. ಅವ್ರು ಮಾತಾಡಿದ್ದೆ ನಾನು ಸ್ಫೂರ್ತಿಯಾಗಿ ತಗೊಂಡೆ, ತುಂಬ ಪೂರ್ತಿಯಾಗೂ ತಗೊಂಡೆ. ಅದೇ ರೀತಿ ಒಂದು ಬಾಡಿಗೆ ಜಾಗದಲ್ಲಿ ಆಶ್ರಮ ಮಾಡಿದಾಗ ಮನೇಲಿರೋ ಕುಟುಂಬನೇ ಸಾಕಾಗಲ್ಲ ಅಂತ ಪರಿಸ್ಥಿತಿಲಿ ರಸ್ತೆಯಲ್ಲಿ ಇದನ್ನ ಕರ್ಕೊಂಡೋಗಿ ಸಾಕಾಗುತ್ತೆ ಅಂತ ತುಂಬ ಜನ ಮಾತಾಡಿದ್ರು. ನೊಂದೋರ್ಗೋಸ್ಕರ ನಾನು ಯಾವುದೇ ರೀತಿಲಿ, ನಮಗೂ ಮನೆ ಇಲ್ಲ ಆದ್ರೂ ನೊಂದೋರ್ಗೆ ಒಂದು ಅರಮನೆ ಇರಬೇಕು ಅಂದ್ಕೊಂಡು ಆಶ್ರಮನೂ ಕಟ್ಟಿದ್ದೀವಿ. ಅದೇ ರೀತಿಲಿ ನೊಂದೋರ್ ಸೇವೆಗಾಗಿ ಒಂದು ಫ್ಯಾಕ್ಟ್ರಿನೂ ಸಹ ಓಪನ್ ಮಾಡಿದ್ದೀವಿ. ಆ ಫ್ಯಾಕ್ಟ್ರಿ ಬದಾಣದಲ್ಲಿ ಆಶ್ರಮ ನಡಿಬೇಕು, ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟೆಲ್ಲ ಆಗಬೇಕು ಅಂದರೆ ನಿನ್ನ ಕೈಲಿ ಏನಾಗಲ್ಲ ಅಂತದೋ ಅವರೇ ನನಗೆ ಸ್ಫೂರ್ತಿಯಾಗಿ ತೊಗೊಂಡು ಅವ್ರು ಏನಾಗಲ್ಲ ಅಂತದೋ ಆ ಕೆಲಸಗಳನ್ನೇ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಎಷ್ಟೋ ಜನ ಮಾತಾಡೋದು ದುಡ್ಡು ಮಾಡೋದೆ, ಇನ್ನೊಂದು ಮಾಡೋದೆ ಅಂತ. ಇಷ್ಟು ಸಾಲ ಮಾಡ್ಕೊಂಡು ಇಷ್ಟು ಪ್ರಾಬ್ಲಮ್ ಇದ್ರೂ ಶ್ರದ್ಧೆಯಿಂದ ಏನೋ ಒಂದು ಮಾಡಬೇಕು ಅಂತ ಒಳ್ಳೆ ರೀತಿಲಿ ಮಾಡ್ಕೊಂಡು ಬಂದಿದ್ದೀವಿ. ಆ ಪ್ರತಿಯೊಬ್ಬರಿಗೂ ನಂಗೆ ಅವಮಾನ ಮಾಡಿದವ್ರಿಗೆ, ನಿನ್ನ ಕೈಲಿ ಏನೂ ಆಗಲ್ಲ ಅಂದವ್ರಿಗೆ, ಅಲ್ಲಲ್ಲಿ ನಿಂತ್ಕೊಂಡು ಮಾತಾಡಿದವ್ರಿಗೆ, ನನಗೋಸ್ಕರ ತುಂಬ ಟೈಮ್ ಕೊಟ್ಟು ನನ್ನನ್ನು ಈ ಸ್ಥಾನಕ್ಕೆ ತಂದಿದ್ದು ಅವರೇ. ಮೊದಲೇದಾಗಿ ಈ ಜಿ ಕನ್ನಡದಲ್ಲಿ ಕೊಟ್ಟಿರೋಂಥ ಯುವರತ್ನ ಅವಾರ್ಡ್ನ ಅವ್ರೆಲ್ರಿಗೂ ಅರ್ಪಿಸೋಕ್ಕೆ, ಅವ್ರ ಕುಟುಂಬದವ್ರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೋಡಿ, ಆಶ್ರಮದಲ್ಲಿ ಎಷ್ಟು ಪ್ರಶಸ್ತಿಗಳಿದೆ, ನಿಜವಾಗ್ಲೂ ಇದು ನಾನು ಪಡೆದಿರೋ ಒಂದು ಆಸ್ತಿ. ಅದರಲ್ಲಿ ಇವತ್ತು ಜಿ ಕನ್ನಡದಿಂದ ಬಂದು ತುಂಬ ಖುಷಿ ಆಯಿತು. ನಾನು ಜನಧ್ವನಿ ಸೇವಾ ಟ್ರಸ್ಟ್ನ 0 ಸ್ಟಾರ್ಟ್ ಮಾಡಲಿಲ್ಲ, -ಇಂದ ಸ್ಟಾರ್ಟ್ ಮಾಡಿದ್ದು. ಆದರೆ ಜನಧ್ವನಿ ಸೇವಾ ಟ್ರಸ್ಟ್ ಒಂದು ಮಗು ಥರ ಅದನ್ನು ಒಳ್ಳೆ ರೀತಿ ಬೆಳೆಸಬೇಕು ಅನ್ನೋದು ಮನಸ್ಸಿಟ್ಟು ಯಾವತ್ತೂ ಈ ಸಂಸ್ಥೆಯಿಂದ ಒಂದು ಅಡ್ಡದಾರಿ ಹಿಡಿದು ದುಡ್ಡು ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋ ಮನಸ್ಥಿತಿ ಇವತ್ತಿಗೂ ಬಂದಿಲ್ಲ, ಮುಂದಕ್ಕೂ ಬರಲ್ಲ. ಇಲ್ವಾ, ಸಾಲ ಮಾಡಿಬಿಡೋಣ, ತಂದು ಮಾಡೋಣ, ಆದರೆ ಅವ್ರನ್ನ ಚಿಕ್ಕೋದು ಮಾಡಬಾರ್ದು ಅಂತ ಎಷ್ಟೋ ಹಠ, ಎಷ್ಟೋ ಅವಮಾನಗಳು, ಹೇಳೋಕ್ಕಾಗಲ್ಲ. ಅಷ್ಟು ಕಣ್ಣೀರಿದ್ರೂ ಖುಷಿಯಾಗಿರ್ತೀವಿ ಅಂದರೆ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಮನಸ್ಥಿತಿ ಅಷ್ಟೇ. ನಾನು ನಾನಾ ರೀತಿಲಿ ಕಟ್ಕೊಬೋದಾಗಿತ್ತು, ಆದರೆ ಇದನ್ನು ನೊಂದವರ ಅರಮನೆ ಅಂದ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕಾಗಿಲ್ಲ. ಇರಲಿ, ಕಷ್ಟಪಟ್ಟಿದ್ದಕ್ಕೆ ದೇವರು ಒಂದಲ್ಲ ಒಂದು ದಿನ ಒಳ್ಳೇದು ಮಾಡ್ತದೆ. ಜಸ್ಟ್ ಇವಾಗ ಏನೂ ಇಲ್ಲ, ಇವತ್ತಿಗೆ ಇನ್ನೂ ಹೆಜ್ಜೆ ಇಟ್ಟಿದ್ದೀವಿ, ಇವಾಗ ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕೆಲಸಗಳು ಮಾಡೋಕ್ಕೆ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇರಲಿ. ಇನ್ನೊಂದಷ್ಟು ಒಳ್ಳೆ ಕೆಲಸಗಳು ಮಾಡ್ತೀವಿ. ನಿಜವಾಗ್ಲೂ ಈ ಪ್ರಶಸ್ತಿ ಬಂದಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಲ್ರಿಗೂ ಒಳ್ಳೇದಾಗಲಿ, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋರ್ಗೂ ಒಳ್ಳೇದಾಗಲಿ. ದಯವಿಟ್ಟು ಹೇಳ್ತೀನಲ್ವ, ಯಾವುದೇನೋ ಒಂದು ಒಳ್ಳೇದು ಮಾಡ್ತದೆ ಅಂದರೆ ಸಾಧ್ಯವಾದರೆ ಬೆಂತಟ್ಟ ಅಂತ ಕೆಲಸ ಮಾಡಿ. ನಿಮ್ಮ ಕೈಲಾಗಲಿಲ್ವಾ, ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ ಇದು ಮಾಡಿ. ಇನ್ನೊಬ್ರ ಬಗ್ಗೆ ಕೆಟ್ಟದ್ದು ಮಾಡಿದ್ರೆ ನೀವು ಕೆಡ್ತಿರೋ ಹೊರತು ನೀವು ಕೆಟ್ಟೋದಾಗಲಿ ಅನ್ನೋದು ಯಾವತ್ತೂ ಕೆಡೋಲ್ಲ. ಇದೊಂದು ಮಾತು ಅರ್ಥ ಮಾಡ್ಕೊಳ್ಳಿ, ಮರಿಬೇಡಿ, ಮೆರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ.